ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಾಕ್ಷಿ ಅಡುಗೆ ಮನೆಗೆ ಸ್ವಾಗತ. ನನ್ನ ಹೆಸರು ಜಗದೀಶ್ವರಿ ಮಳೆಮಠ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವಲ್ಪ ನೋಡಿ, ಅಕ್ಕಿ ಇಟ್ಟು ಒಂದು ಸ್ವಲ್ಪ ರಾತ್ರಿ ಅನ್ನ ಉಳಿದಿರುತ್ತಲ್ಲ, ಅದರಿಂದನೇ ಬ್ರೇಕ್ಫಾಸ್ಟಿಗೆ ನಾಷ್ಟಕ್ಕೆ ಹೇಗೆ ಮಾಡೋದಂತ ವಿಡಿಯೋ ಮಾಡಿದ್ದೀನಿ. ಹಾಗಾದರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇವಾಗ ಶೇಂಗಾ ಹುರಿದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅದ್ರ ಪಕ್ಕ ಹಸಿಮೆಣಸಿನ್ಕಾಯಿ ಇದಾವೆ. ಇವಾಗ ನೋಡಿ, ಒಂದು ಪ್ಲೇಟಲ್ಲಿ ನಾನು ತರಕಾರಿ ತೋರಿಸ್ತಾ ಇದ್ದೀನಲ್ಲ, ಈರುಳ್ಳಿ ಮತ್ತು ಪುದೀನ, ಕೊತ್ತಂಬರಿ, ಕರಿಬೇವು, ಒಂದು ಸ್ವಲ್ಪನೇ ಕೋಸಗಡ್ಡೆ ಹಾಕಿದ್ದೀನಿ, ಸ್ವಲ್ಪ ಕ್ಯಾರೆಟ್ ಹಾಕಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮಾತ್ರ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಶೇಂಗಾ ಮತ್ತು ಹಸಿಮೆಣಸಿನ್ಕಾಯಿನ ರುಬ್ಕೋಬೇಕು. ಜಾಸ್ತಿ ನೈಸಾಗಿ ರುಬ್ಬಕ್ಕೆ ಹೋಗಬೇಡಿ, ಇದೇ ಥರನೇ ರುಬ್ಬಿರಿ. ಇವಾಗ ನಾನು ಅದೇ ಜಾರಲ್ಲಿನೇ ಒಂದು ಸ್ವಲ್ಪ ರೈಸ್ ಅಂದರೆ ಬಿಸಿ ರೈಸನ್ನು ಹಾಕ್ಬೋದು, ರಾತ್ರಿ ರೈಸ್ ಇದ್ರೂ ಹಾಕಿ ಮಾಡ್ಬೋದು, ಯಾವುದಾದ್ರೂ. ಇವಾಗ ರೈಸ್ನ ನಾವು ಅದೇ ಜಾರಲ್ಲಿನೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನುಣ್ಣಗೆ ರುಬ್ಕೋಬೇಕಾಗತ್ತಾ. ಇವಾಗ ನೋಡಿ, ಇದೇ ಕಟ್ಟೆ ಮೇಲೇ ನಾನು ಹಿಂಗೆ ಬಂಡೆ ಮೇಲೇ ಡೈರೆಕ್ಟಾಗಿ ನಾದ್ಕೊತಾ ಇದ್ದೀನಿ. ಬಟ್ಲಲ್ಲಾದ್ರೂ ನಾದ್ಬೋದು. ಇವಾಗ ನೋಡಿ, ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ನಾವು ಅಕ್ಕಿ ಹಿಟ್ಟಿಂದನೇ ಮಾಡಬೇಕು. ಜೋಳದ ಹಿಟ್ಟಿಂದನೇ ಮಾಡ್ತಾರೆ, ಆದರೆ ಅಕ್ಕಿ ಹಿಟ್ಟಿಂದ ಮಾಡಿದಷ್ಟು ಟೇಸ್ಟ್ ಬರೋದಿಲ್ಲ. ಇವಾಗ ನೋಡಿ, ಎಷ್ಟು ಬೇಕು ಅಷ್ಟು ಅಕ್ಕಿ ಹಿಟ್ಟು ಹಾಕಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಫ್ರೆಂಡ್ಸ್, ಇದ್ರ ಜೊತೆಗೆ ಶೇಂಗಾ ಚಟ್ನಿ ಮಾಡಿ, ಶೇಂಗಾ ಹುರಿದು ಮಾಡಬೇಕು. ಶೇಂಗಾ ಚಟ್ನಿ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಈರುಳ್ಳಿ, ಕ್ಯಾರೆಟು, ಕೋಸಗಡ್ಡೆ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಎಲ್ಲ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಿಟ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಳ್ಳೆ ಹೆಲ್ತಿ ಫುಡ್ ಇದು, ತುಂಬ ಬೇಗನೆ ಮಾಡ್ಬೋದು, ಎಲ್ಲರಿಗೂ ಇಷ್ಟ ಆಗುತ್ತೆ. ಇವಾಗ ನಾವು ಶೇಂಗಾ ಮತ್ತು ಹಸಿಮೆಣಸಿನ್ಕಾಯಿ ರುಬ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದನ್ನ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ನೈಸ್ ಉಪ್ಪು ಆ್ಯಡ್ ಮಾಡಿ. ಜೋಳದ ರೊಟ್ಟಿ ಮತ್ತು ಚಪಾತಿ ಮಾಡ್ತೀವಲ್ಲ, ಅದೇ ಥರನೇ ಇದನ್ನು ಒಂದು ಬ್ರೇಕ್ಫಾಸ್ಟ್ ಆಗುತ್ತಾ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಅರಿಶಿನ ಹಾಕಿದೆ, ಸ್ವಲ್ಪ ಕಡಿಮೆ ಅನ್ನಿಸ್ತು ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ MTR ಸಾಂಬಾರು ಪುಡಿ ಹಾಕ್ತಿದ್ದೀನಿ. ಸಾಂಬಾರು ಪುಡಿಯನ್ನು ಹಾಕ್ಬೋದು, ಗರಂ ಮಸಾಲ ಆದ್ರೂ ಹಾಕ್ಬೋದು. ಫ್ರೆಂಡ್ಸ್, ಇವೆಲ್ಲ ಹಾಕಿದ ಮೇಲೆ ಇವಾಗ ಮಿಕ್ಸಿ ಜಾರಲ್ಲಿ ನಾವು ರೈಸ್ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ, ಅದೇ ರೈಸ್ನ ಹೀಗೆ ನಾವು ರೈಸ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತಾ. ಇವಾಗ ಎಲ್ಲ ತರಕಾರಿ ಹಾಕಿದ ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದು ಅನ್ನನ ಇವಾಗ ಹಾಕ್ಕೊಂಡು ನಾದ್ಕೊತೀನಿ. ನೀರು ಹಾಕ್ಕೊಂಡು ರುಬ್ಬಿರ್ತೀವಲ್ಲ, ಅದಕ್ಕೆ ಹಂಗೆ ಕಾಣಿಸುತ್ತಾ ಫ್ರೆಂಡ್ಸ್. ಜಾಸ್ತಿ ನೀರು ಹಾಕೋಬಾರ್ದು, ಸ್ವಲ್ಪನೇ ನೀರು ಹಾಕಿ, ಯಾಕಂದರೆ ನಾವು ರೈಸಿಗೆ ನೀರು ಹಾಕ್ಕೊಂಡು ರುಬ್ಕೊಂಡಿರ್ತೀವಿ, ಜಾಸ್ತಿ ನೀರು ಹಿಡಿಯೋದಿಲ್ಲ. ಇವಾಗ ಚಪಾತಿ ಹಿಟ್ಟು ಆ ಥರ ಎಲ್ಲ ನಾದಬೇಕಂದ್ರೆ ಜಾಸ್ತಿ ನೀರಾಗುತ್ತೆ, ಯಾಕಂದರೆ ತರಕಾರಿ ಹಾಕಿದ್ವಲ್ಲ, ಕ್ಯಾರೆಟು ಎಲ್ಲ ಹಾಕಿರ್ತೀವಲ್ಲ, ಜಾಸ್ತಿ ನೀರು ತೊಗೊಳೋದಿಲ್ಲ. ಇವಾಗ ನಾವು ಚಪಾತಿ ಹಿಟ್ಟಿಗೆ ಹೆಂಗೆ ನಾದ್ತೀವಲ್ಲ, ಅದೇ ಥರನೇ ನಾದ್ಕೋಬೇಕು ನೋಡಿ. ನೀರು ಹಾಕ್ದೇ ನಾದಿ, ಅದು ಅಷ್ಟು ನೀರನ್ನೇ ಪರ್ಫೆಕ್ಟಾಗಿ ಆಗಿಬಿಡುತ್ತಾ. ಫ್ರೆಂಡ್ಸ್, ಈ ವಿಡಿಯೋ ನಾನು ಆಲ್ರೆಡಿ ಮುಂಚೆನೇ ಹಾಕಿದ್ದೀನಿ, ಮತ್ತೊಂದು ಸಲ ಹಾಕ್ತಿದ್ದೀನಿ ಇದೇ ವಿಡಿಯೋನ. ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಭಾಳ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಇದು ತಾಲಿಪಟ್ಟು ಅಂತ ಹೇಳ್ತೀವಿ, ಕೆಲವೊಂದು ಸೈಡು ವಾಡಪ್ಪೆ ಅಂತಂದನೇ ಹೇಳ್ತಾರೆ, ನಮ್ಮ ಸೈಡು ತಾಲಿಪಟ್ಟು ಅಂತಲೇ ಹೇಳ್ತೀವಿ. ಅನ್ನ ಉಳಿದಿರುತ್ತಲ್ಲ ಫ್ರೆಂಡ್ಸ್, ವೇಸ್ಟ್ ಯಾಕೆ ಮಾಡಬೇಕು, ಅದನ್ನೇ ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಊಟ ಮಾಡ್ಬೋದು. ಸ್ವಲ್ಪ ಅಕ್ಕಿ ಹಿಟ್ಟಿದ್ರೆ ಮಿಕ್ಸ್ ಮಾಡ್ಕೊಂಡು ಒಂದು ತಾಲಿಪಟ್ಟು ಒಂದು ಬ್ರೇಕ್ಫಾಸ್ಟಿಗೆ ಆಗ್ಬಿಡುತ್ತಾ. ಹೆಲ್ತಿ ಫುಡ್ಡನ್ನೇ ಇರುತ್ತೆ ನೋಡಿ. ಈಗ ನೋಡಿ, ನಾನು ಹೆಂಗೆ ನಾದ್ಕೊಳೋದು ತೋರಿಸಿದ್ನಲ್ಲ, ಸ್ವಲ್ಪನೂ ನೀರು ಆ್ಯಡ್ ಮಾಡಿಲ್ಲ, ಅಷ್ಟೇ ನೀರಲ್ಲೇ ಪರ್ಫೆಕ್ಟಾಗಿ ಆಗಿದೆ ಫ್ರೆಂಡ್ಸ್. ಹಿಟ್ಟು ತಿಂದು ನೋಡಿದ್ರೆ ಗೊತ್ತಾಗುತ್ತೆ ಲಾಸ್ಟಲ್ಲಿ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ ಇಲ್ಲ ಅಂತ. ಒಂದು ಸಲ ನೋಡ್ಕೊಂಬಿಡಿ. ಇವಾಗ ರೆಡಿಯಾಗಿದೆ ಇಲ್ಲ ಆದಮೇಲೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕಾಗುತ್ತಾ. ಇವಾಗ ನೋಡಿ, ಅಷ್ಟು ಹಿಟ್ಟಿಗೆ ಇಷ್ಟಂದರೆ ಇಷ್ಟು ಹಿಟ್ಟನ್ನು ನಾದ್ಕೊಂಡಿವಲ್ಲ, 4-5 ಜನ ಆಗುತ್ತೆ ಅಷ್ಟಿಗೆ. ಇವಾಗ ನೋಡಿ, ಒಂದು ಕವರ್ ತೊಗೊಂಡಿದ್ದೀನಿ, ಮತ್ತು ಒಳ್ಳೆಣ್ಣೆ ಆಯಿಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಹಿಟ್ಟು ರೆಡಿ ಮಾಡ್ಕೊಂಡಿವಲ್ಲ, ಒಂದು ಕವರ್ ಮೇಲೇ ಮಾಡಬೇಕು. ಡೈರೆಕ್ಟಾಗಿ ಚಪಾತಿ ಮೇಲೆ ಹಂಗೆ ಮಾಡೋಕ್ಕೆ ಹೋಗಬೇಡಿ. ಇವಾಗ ಕವರ್ ತೊಗೊಂಡು ಕವರಿನ ಮೇಲೆ ನಾನು ಸ್ವಲ್ಪ ಎಣ್ಣೆ ಹಚ್ತಾಯಿದ್ದೀನಿ. ಕವರ್ಗೆ ಮೊದಲಿಗೆ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚೋದಾದಮೇಲೆ ಇವಾಗ ಹಿಟ್ಟು ನೆನೆಸ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಇನ್ನೊಂದು ಏನು ಗೊತ್ತಾ, ಹಿಟ್ಟು ನಾದ್ಕೊಂಡ ತಕ್ಷಣನೇ ಮಾಡಿಬಿಡಬೇಕು. ಹಿಟ್ಟು ನೆನೆ ಇಟ್ಟು ನಾವು ಬೇರೆ ಏನಾದರೂ ಮಾಡಿ ಬಂದು ನಾವು ಈ ಥರ ಲಟ್ಟಿಸ್ತೀವಿ ಅಂದರೆ ಬರೋದಿಲ್ಲ. ಹಿಟ್ಟು ನಾದ್ಕೊಂಡ ತಕ್ಷಣನೇ ಮಾಡಿಬಿಡಿ, ಚೆನ್ನಾಗಿ ಬರ್ತಾವೆ. ಹಿಟ್ಟು ನಾದಿ ನೆನೆ ಇಟ್ಟು ಮಾಡೋಕ್ಕೆ ಹೋದರೆ ಅದು ಎಲ್ಲ ಒಂಥರ ಬರೋದೇ ಇಲ್ಲ, ಚೆನ್ನಾಗಿ ಬರೋದೇ ಇಲ್ಲ, ಅಷ್ಟು ಟೇಸ್ಟ್ ಬರೋದಿಲ್ಲ.
ಕೈಯಲ್ಲಿನೇ ಈ ಥರ ಮಾಡೋಕ್ಕೆ ಬರೋದಿಲ್ಲ, ಹಿಟ್ಟು ಗಟ್ಟಿ ಇರುತ್ತೆ. ಹಿಟ್ಟನ್ನ ಅದಕ್ಕೆ ಅಂದ ತಕ್ಷಣವೇ ಮಾಡಿಬಿಡಿ. ಮುಂಚೆನೇ ಚಟ್ನಿ ಮಾಡಿಟ್ಕೊಂಡಿರ್ಬೇಕು. ಚಟ್ನಿ ಮಾಡಿದ ನಂತರನೇ ಈ ಥರ ವಾಡಪ್ಪಿ ಮಾಡ್ಕೋಬೇಕು. ನೋಡಿ ಮೊದಲಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ ಮೇಲೇ ನಾನಿವಾಗ ಒಂದು ಕವರ್ ಮೇಲೆ ಕೈಯಿಂದ ಈ ಥರ ಅಂದರೆ ಹೊರಗಡೆ ಎಲ್ಲ ಓಪನ್ ಆಗಬಾರ್ದು, ಸ್ಪ್ರೆಡ್ ದುಂಡಿಗೆ ಬರ್ಬೇಕಂತ ಆ ಥರ ಮಾಡಿದ್ದು. ಇವಾಗ ಇನ್ನೊಂದು ಸೈಡ್ ಕವರು, ಅದೇ ಕವರ್ನ ಉಲ್ಟಾ ಮಾಡಿದ್ದೀನಿ. ಉಲ್ಟಾ ಮಾಡ್ಕೊಂಡು ಚಪಾತಿ ತೀಡ್ತೀವಲ್ಲ ಲತ್ತಣಿಗೆ, ಆ ಲತ್ತಣಿಗೆ ತಗೊಂಡು ಒತ್ತೀನಿ ನೋಡಿ. ಸೇಮ್ ನಾವು ಚಪಾತಿ ಯಾವ ಥರ ತೀಡ್ತೀವಲ್ಲ ಜೋಳದ ರೊಟ್ಟಿನೂ ಇದೇ ಥರನೇ ತೀಡ್ತೀವಿ. ಅದೇ ಥರನೇ ನಿಧಾನಕ್ಕೆ ತೀಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಾವು ಈರುಳ್ಳಿ, ಕ್ಯಾರೆಟು ಎಲ್ಲ ತರಕಾರಿ ಹಾಕಿದ್ದೀವಿ. ಆದ್ರೂ ಒಂದು ಸ್ವಲ್ಪನೂ ಸ್ಪ್ರೆಡ್ ಆಗೋದಿಲ್ಲ. ಯಾಕಂದರೆ ಅಕ್ಕಿ ಹಿಟ್ಟು ರೈಸ್ ಹಾಕಿರ್ತೀವಲ್ಲ ಒಂಥರ ಗ್ರಿಪ್ ಇರುತ್ತೆ, ಎಲ್ಲಿನೂ ಓಪನ್ ಆಗಿಲ್ಲ. ಬೆನೆಸುವಾಗಂತೂ ಬೆನೆಸಿದ ಮೇಲೆ ಇನ್ನೂ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇವಾಗ ಜೋಳದ ರೊಟ್ಟಿ ಬೆನೆಸ್ತೀವಲ್ಲ ಆ ಹಂಚೆಲ್ಲಾದ್ರೂ ಬೆನೆಸ್ಕೋಬೋದು. ನಾನು ಚಪಾತಿ ದೋಸೆ ಮಾಡ್ತೀವಲ್ಲ ದೋಸೆ ಹಂಚು ನೋಡಿ, ಹಂಚಿಗೆ ಹಾಕಿಟ್ಟಿನಿ. ಅದೇ ಹಂಚಿನ ಮೇಲೆ ಮೊದಲಿಗೆ ಕಾದೆ ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಎಣ್ಣೆ ಚೆನ್ನಾಗಿ ಹಾಕಿ, ಎಣ್ಣೆ ಹಾಕಿದ ಮೇಲೆ ನಾವು ಈಗ ಈ ಥರ ಕವರ್ ನೋಡಿ, ಕವರಿಗೆ ಸ್ವಲ್ಪನೇ, ಯಾಕಂದರೆ ಆಯಿಲ್ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಆಯಿಲ್ ಹಾಕಿರೋದ್ರಿಂದ ಕವರಿಗೆ ಸ್ವಲ್ಪನೂ ಹತ್ಕೊಳ್ಳೋದಿಲ್ಲ. ಇವಾಗ ಬೆನ್ಸಕ್ಕೆ ಇಟ್ಟಿದ್ದೀನಿ ನೋಡಿ. ಒಂದು ಪ್ಲೇಟ್ ಮುಚ್ಚಿಬಿಡಿ, ಬೇಗ ಬೆನೆಯುತ್ತೆ ಸ್ವಲ್ಪ, ಯಾಕಂದರೆ ದಪ್ಪ ಇರ್ತಾವಲ್ಲ ಚೆನ್ನಾಗಿ ಬೆನಿಬೇಕು. ಇವಾಗ ಒಂದು ಪ್ಲೇಟ್ ಮುಚ್ಚಿ ಬಿಡ್ತದೀನಿ ನೋಡಿ. ಮತ್ತು ಇನ್ನೊಂದನ್ನು ಅದೇ ಥರನೇ ಮಾಡೋದು ತೋರಿಸ್ತೀನಿ. ಮತ್ತು ಒಂದು ಸ್ವಲ್ಪ ಕವರ್ಗೆ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿದ ಮೇಲೆ ನಮಗೆ ಎಷ್ಟು ಚಿಕ್ಕದು ಬೇಕಂದರೆ ಚಿಕ್ಕದು, ದೊಡ್ಡದು ಬೇಕಂದರೆ ದೊಡ್ಡದು. ಮತ್ತು ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಹೊರಗಡೆ ಎಲ್ಲ ಸ್ಪ್ರೆಡ್ ಆಗಬಾರ್ದು, ರೌಂಡ್ ಶೇಪಲ್ಲಿ ಬರಲ್ಲ ಅಂತ ನನ್ನ ಕೈಯಿಂದನೇ ಮೊದಲಿಗೆ ಈ ಥರ ಮಾಡ್ಕೊತಾ ಇದ್ದೀನಿ. ಹಿಂಗೆ ಮಾಡಿ ಒಂದು ಕವರ್ ಮೇಲಿಂದ ಹಿಂಗೆ ಉಲ್ಟಾ ಹಾಕಿ ಫ್ರೆಂಡ್ಸ್, ಇವಾಗ ಈ ಕಡೆ ಹಂಚಿನ ಮೇಲೆ ಬೆನ್ಸಕ್ಕೆ ಬಿಟ್ಟಿದ್ನೆಲ್ಲ ಇವಾಗ ಚೆನ್ನಾಗಿ ಬೆಂದಿದೆ ಇಲ್ಲ ಅಂತ ಹಿಂಗೆ ತೆಗೆದು ನೋಡಬೇಕು. ನೋಡಿ ಇವಾಗ ಉಲ್ಟಾ ಹಾಕಬೇಕು. ಬೆಂದಿದೆ ನೋಡಿ. ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕಾಗುತ್ತಾ ನೋಡಿ. ಒಂದು ಸ್ವಲ್ಪನೂ ಹಂಚಿಗೆ ಹತ್ಕೊಂಡಿಲ್ಲ. ಹಿಂಗೆ ಎಣ್ಣೆ ಹಚ್ಬಿಡಿ. ಮೊದಲಿಗೆ ಎಣ್ಣೆ ಹಚ್ಚಿರ್ತೀವಿ, ಆದ್ರೂ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿನೇ ಮಾಡಬೇಕು. ಉಲ್ಟಾ ಹಾಕ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕೇಳಿ ಫ್ರೆಂಡ್ಸ್, ಒಳ್ಳೆ ಟೇಸ್ಟ್ ಇರುತ್ತೆ. ಇವಾಗ ಮತ್ತೆ ಒಂದು ಸಲ ಪ್ಲೇಟ್ ಮುಚ್ಚಿಬಿಡಿ. 2 ಸರಿ ಆದರೂ 3 ಸರಿ ಆದರೂ ಬೆನೆಸ್ಬೋದು. ಇವಾಗ ಇನ್ನೂ ಒಂದು ತಾಲಿಪಟ್ಟನ್ನ ಹಿಂಗೆ ತೀಡ್ಕೋಬೇಕು. ಸೌತೆಕಾಯಿ ಇದ್ರೂ ಆ್ಯಡ್ ಮಾಡ್ಬೋದು. ಸೌತೆಕಾಯಿ, ಕ್ಯಾರೆಟು ಆ್ಯಡ್ ಮಾಡಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಸೌತೆಕಾಯಿ ಆಮೇಲೆ ಮುಲ್ಲಂಗಿ ಇರುತ್ತಲ್ಲ ಫ್ರೆಂಡ್ಸ್, ಮುಲ್ಲಂಗಿನೂ ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಬೆಂದಿದೆ. ಬೆಂದಿರೋದನ್ನ ಇನ್ನೊಂದು ಸರಿ ಚೆಕ್ ಮಾಡ್ತೀನಿ ನಾನು, ಇನ್ನೊಂದು ಸರಿ ಹಾಕ್ಬೇಕಾ ಬೆಂದಿದೆನಾ ಅಂತ ನೋಡಿ. ಮತ್ತೊಂದು ಸರಿ ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಈರುಳ್ಳಿ ಮಾತ್ರ ಕಾಣಿಸ್ತಿದೆ ಫ್ರೆಂಡ್ಸ್, ಅಲ್ಲಲ್ಲಿನೇ ಶೇಂಗಾ ಕಾಣಿಸ್ತಾ ಇದೆ ನೋಡಿ. ಶೇಂಗಾ ನಾನು ನೈಸಾಗಿ ರುಬ್ಬಿದ್ರೆ ಟೇಸ್ಟ್ ಬರಲ್ಲ ಅಂತೇಳಿ ಈಗ ರುಬ್ಬಿರ್ತೀನಿ. ಲಾಸ್ಟ್ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿದ್ಮೇಲೆ ಇನ್ನೊಂದು ಸ್ವಲ್ಪ ಬೆನ್ಸ್ಕೊಂಡು ಇವಾಗ ರೆಡಿಯಾಗಿದೆ. ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ಬಿಸಿ ಆವಾಗೆ ಮಾಡಿದ ತಕ್ಷಣ ತಿಂದ್ಬಿಡೋಕೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ. ಇವಾಗ ಮತ್ತೊಂದು ಸಲ ಎಣ್ಣೆ ಹಚ್ಚಿದ್ದೀನಿ. ಇನ್ನೊಂದು ವಾಡಪ್ಪಿ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನೂ ಹಂಚಿನ ಮೇಲೆ ಹಾಕಿದ್ದೀನಿ ನೋಡಿ. ಮತ್ತು ಹಾಗೆ ಪ್ಲೇಟ್ ಮುಚ್ಚಿಬಿಡಿ, ಬೇಗನೆ ಬೆಂದ್ಬಿಡುತ್ತಾ. ಇವಾಗ ಬೆಂದಿದೆ ನೋಡಿ. ಮೊದಲಿಗೆ ಈಗ ಬೆನೆಸಿದ್ದೀವಿ ನಾವು ಎಣ್ಣೆ ಹಚ್ಚಿ, ಅದೇ ಥರನೇ ಇವಾಗೂ ಎಣ್ಣೆ ಹಚ್ಬೇಕು. ಎಣ್ಣೆ ಹಚ್ಕೊಂಡು ಹಿಂಗೆ ಉಲ್ಟಾ ಹಾಕಬೇಕು. ಫ್ರೆಂಡ್ಸ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮ್ಲಿಗೆ ಎಲ್ಲರಿಗೂ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ಸಲ ಉಲ್ಟಾ ಹಾಕಿದ ಮೇಲೂ ತೆಗಿತಾ ಇದೀನಿ ನೋಡಿ. 2 ಸೈಡೂ ಬೆಂದಿದೆ. ಒಳ್ಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಒಳ್ಳೆ ಟೇಸ್ಟ್ ಇರ್ತಾವೆ. ಈ ಥರ ಮಾಡಿ ನೋಡಿ. ತಾಲಿಪಟ್ಟನ್ನ ಒಳ್ಳೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಭಾಳ ಇಷ್ಟ ಆಗುತ್ತೆ. ಬೆಂದಿದೆ ನೋಡಿ 2 ಸೈಡೂ ಫ್ರೆಂಡ್ಸ್. ನಾವು ಬೇರೆ ಏನಾದರೂ ಮಾಡ್ತಿರುವಾಗ ಹೇಳ್ತೀವಿ ಗ್ಯಾಸನ್ನು ಮೀಡಿಯಮಲ್ಲಿ ಇಟ್ಕೊಂಡು ಬೆನೆಸ್ಬೇಕಂತ. ಇವು ಬೆನೆಸೋವಾಗ ಮಾತ್ರ ಸ್ವಲ್ಪ ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ಶೇಂಗಾ ಚಟ್ನಿ ಮಾಡಿದ್ದೆ ಫ್ರೆಂಡ್ಸ್ ನಾನು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.